ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಚಲುವಣ್ಣ ಅವರು ಮತ್ತೆ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಗುಂಡಾಡಿ ಗುಂಡ ಚಲುವಣ್ಣ ಅವರು, ಚಲುವರಾಯ ಸ್ವಾಮಿ ಅವರು. ನಾನು ಯಾಕೆ ಗುಂಡಾಡಿ ಗುಂಡಣ್ಣ ಚಲುವಣ್ಣ ಅಂತ ಹೇಳ್ತೀನಿ ಅಂದರೆ, ನನ್ನ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದರೆ ಏನು ಮಾಡೋಕ್ಕೆ ಬರೋ ಕೆಲಸನೇ ಇಲ್ವಾ? ಬೆಂಗಳೂರಿಗೆ ಬಂದು 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 ಇದು ಮಾಡ್ತಾರಲ್ಲ, ಮಾತೆತ್ತಿದ್ರೆ ಮಂಡ್ಯ ಅಂತಾರಲ್ಲ. ಚಲುವರಾಯ ಸ್ವಾಮಿ ಅವರೇ, ನೀವು ಇಡೀ ರಾಜ್ಯಕ್ಕೆ ಮಂತ್ರಿ ಆಯಿತು. ನಮ್ಮವರು ಸರಿ ಇಲ್ಲ ಬಿಡಪ್ಪ, ಕುಮಾರಣ್ಣ ಏನು ಕೆಲಸ ಮಾಡಿಲ್ಲ ಆಯಿತಾ. ನೀವು ಇಡೀ ರಾಜ್ಯಕ್ಕೆ ಮಂತ್ರಿ ಆದವರು ಎಷ್ಟು ಜಿಲ್ಲೆಗಳಲ್ಲಿ ಮೀಟಿಂಗ್ ತಗೊಂಡಿದ್ದೀರಾ, ರಿವ್ಯೂ ಮಾಡಿದ್ದೀರಾ, ಪ್ರಿವ್ಯೂ ಮಾಡಿದ್ದೀರಾ ಹೇಳಿ. ನಾಳೆನೇ ರಿಲೀಸ್ ಮಾಡಿ. ನೀವು ಗುಂಡಾಡಿ ಗುಂಡನ್ ಥರ ಬೆಂಗಳೂರು ಮಂಡ್ಯ ಮಂಡ್ಯ ಬೆಂಗಳೂರು ಅಂತ ಓಡಾಡ್ಕೊಂಡಿದ್ದು ಮಾತೆತ್ತಿದ್ರೆ ಪತ್ರಿಕಾಗೋಷ್ಠಿ ಮಾಡ್ತೀರಾ, ಕುಮಾರಸ್ವಾಮಿ ಅವ್ರನ್ನ ಕ್ರಿಟಿಸೈಸ್ ಮಾಡ್ತೀರಾ, ಅಥವಾ ಕುಮಾರಸ್ವಾಮಿಗೆ ಬರೀ ಕೌಂಟ್ರ್ ಕೊಡ್ತೀರಾ. ಸೊ ಅವ್ರು ಮಾತಾಡಲ್ಲ, ಯಾಕೆಂದರೆ ಏನು ಮಾತಾಡಿದ್ರು ಕೆಲಸ ತೋರಿಸುತ್ತೆ. ಅದಕ್ಕೆ ಸಾಕ್ಷಿ RINL ಮತ್ತು ಜಾರ್ಖಂಡಲ್ಲೊಂದು ಇದು ಮಾಡ್ತಾಯಿದ್ದಾರೆ. ಮತ್ತು 2030ಕ್ಕೆ 3 ಲಕ್ಷ ಕೋಟಿ ಸರ್ಕಾರ ಸ್ವಾಮ್ಯದ ಲಾಭ ತರೋ ನಿಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, BSNL UPA ಅವಧಿಯಲ್ಲಿ 2007ರಿಂದನೂ ಲಾಸಲ್ಲಿತ್ತು. ನಮ್ಮ ಮಾಧವರಾವ್ ಸಿಂಧ್ಯಾ ಅವ್ರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಇವತ್ತು ಲಾಭಕ್ಕೆ ತರಿಸಿದ್ದಾರೆ. ಕ್ರೆಡಿಟ್ ಟು ಮೋದಿ ಗೌರ್ಮೆಂಟ್, ನಮ್ಮ NDA ಸರ್ಕಾರಕ್ಕೆ ನನ್ನ ಹೆಮ್ಮೆ. ಆಯಿತು, ಇವೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಕೇಳಿ, ಇಲ್ಲಿ ಚಲುವರಾಯ ಸ್ವಾಮಿ ಅವರೇ, ಪತ್ರಕರ್ತರು ಕೇಳ್ತಾರೆ ನಿಮಗೆ, ಕುಮಾರಸ್ವಾಮಿ ಅವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳ್ತಾರಲ್ಲ ಹೆಂಗೆ ಅಂತ. ಅದಕ್ಕೆ ನೀವು ಹೇಳ್ತೀರಿ, ಕುಮಾರಸ್ವಾಮಿ ಅವರು ಪೂರ್ಣಾವಧಿ ಸರ್ಕಾರ ಮಾಡಿದರೆ ಅಲ್ವೇನ್ರಿ, ಅವರು ಅರ್ಧಂಬರ್ಧ ಮಾಡಿದ್ದಾರೆ ಹಂಗಾಗಿ ಹೇಳ್ತಾರೆ ಅಂತ. ಹೌದಪ್ಪ ಚಲುವರಾಯ ಸ್ವಾಮಿ ಅವರೇ, ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ, ನಾವು ಪೂರ್ಣಾವಧಿ ಸರ್ಕಾರ ಮಾಡಲಿಲ್ಲ. ಆದರೂ ನಮಗೆ ಭಗವಂತ ಕುಮಾರಸ್ವಾಮಿ ಅವ್ರಿಗೆ ಹೆಂಗೆಷ್ಟು CM ಆದರೂ ನಾವಾದಷ್ಟೇ ಸಂತೋಷ. 46 ವರ್ಷಕ್ಕೆ ಮುಖ್ಯಮಂತ್ರಿ ಆದರೂ, ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ CM. ನೀವು ಅವ್ರ ಭಿಕ್ಷೆಲ್ಲೇ ಮಂತ್ರಿ ಆಗಿದ್ರಲ್ರಿ ಅವ್ರ ಸಂಪುಟದಲ್ಲೇ, ಅದಕ್ಕಾದ್ರೂ ಸ್ವಲ್ಪನಾರು ಮಾನವೀಯತೆ ಬೇಡವಾ? ಆಯಿತು, ಟೀಕೆ ಮಾಡಿ, ಅದು ನಿಮ್ಮ ಇದು. ನಾವು ನಿಮಗೆ ಅದೇ ರೀತಿ ಟೀಕೆ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ, ಹೀಯಾಳಿಸ್ತೀವಿ. ಆಯಿತು, ಅದಾದಮೇಲೆ ಆಯಿತು, ನಾವು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಲಿಲ್ಲ, ಆದರೂ ನಾವು ಸಾಲ ಮನ್ನಾ ಮಾಡಿದ್ವಿ, ಆದರೂ ನಾವು ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಟ್ವಿ, ಡಿಪೋಗಳು ಕೊಟ್ವಿ, 116 ಡಿಗ್ರಿ ಕಾಲೇಜ್ಗಳನ್ನ ಓಪನ್ ಮಾಡಿದ್ವಿ, ಚನ್ನರಾಯಪಟ್ಟಣ ಟು ಮೈಸೂರು ರೋಡ್ಗೆ ಅವಕಾಶ ಮಾಡಿಕೊಟ್ರು. ಎಲ್ಲವನ್ನು ನಮ್ಮ ಕೈಲಿ ನಾವು ಮಾಡಲಿಲ್ಲ, ಆದರೂ ನಾವು ಪೂರ್ಣ ಪ್ರಮಾಣದಲ್ಲಿ CM ಆಗೋಕ್ಕೆ ಆಗಲಿಲ್ಲ. ಎರಡನೇ ಬಾರಿನೂ ನಾವು ಪೂರ್ಣ ಪ್ರಮಾಣದಲ್ಲಿ CM ಆಗೋಕ್ಕೆ ಆಗಲಿಲ್ಲ, ಆದರೂ ನಾವು 8,000 ಕೋಟಿನ ಮಂಡ್ಯ ಜಿಲ್ಲೆಗೆ ಕೊಟ್ವಿ. ದ್ವೇಷದ ಕಾರಣದಿಂದ ಅಂದಿನ ಯಡಿಯೂರಪ್ಪನವರು ಆ ಕಾಲದ ಮನಸ್ಥಿತಿಲಿ ಅದನ್ನು ಕಿತ್ತಿ ಬೇರೆ ಜಿಲ್ಲೆಗೆ ಕೊಟ್ಟರು. ಆಯಿತು, ನೀವೆಲ್ಲ ಇಷ್ಟು ಮಾತಾಡೋ ಅಂಥ ಚಲುವರಾಯ ಸ್ವಾಮಿ ಅವರೇ, ನೀವು ಪೂರ್ಣಾವಧಿಗೆ ಮಂತ್ರಿ ಆಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ದು ಇನ್ನೊಂದು 2 ತಿಂಗಳು ಇರಬೇಕು ನಿಮ್ಮದು ಅವಧಿ. ನೀವೇನಾದರೂ ನಮ್ಮ ಹಿರಿಸಾವೆ ಅಣ್ಣಯ್ಯನ ಥರ 21 ವರ್ಷ ಮಂತ್ರಿ ಆಗ್ಬಿಟ್ಟಿದ್ರೆ ನಿಮ್ಮನ್ನೇನು ಹಿಡಿದು ನಿಲ್ಸೋಕ್ಕಾಯ್ತಿತ್ತೋ ಇಲ್ವೋ ಗೊತ್ತಿಲ್ಲ ಚಲುವರಾಯ ಸ್ವಾಮಿ ಅವರೇ. ಆದರೂ ನಾವು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿಲ್ಲ, ಆದರೂ ಇಷ್ಟೆಲ್ಲ ಮಾಡಿದ್ವಿ. ಚಲುವರಾಯ ಸ್ವಾಮಿ ಅವರೇ, ಅದಾದಮೇಲೆ ಪತ್ರಕರ್ತರು ಕೇಳ್ತಾರೆ, ರೇವಣ್ಣ ಅವರು ಹಾಸನಕ್ಕೆ IIT ಕೇಳ್ತಾರೆ, ಇಲ್ಲಿಗೆ ಕೇಳಲಿಲ್ವಲ್ಲ ಮಂಡ್ಯಗೆ ಯಾಕೆ ಅಂತ ಅವರು ಕೇಳ್ತಾರೆ. ಹೌದು, ನನ್ನ ಜಿಲ್ಲೆಗೆ ನನ್ನ ಮುಖ್ಯ, ನಾನು ಕೇಳ್ತೀನಿ. ನಿಮಗೆ ಅಷ್ಟು ತಾಕತ್ತು ದಮ್ಮು ಇದ್ದರೆ ನೀವು ಮಾಡಿಸ್ಕೊಂಡು ಬನ್ರಪ್ಪ. ಯಾವುದೋ ಒಂದು ಇದು ಏನೋ ಕೃಷಿ ವಿಶ್ವವಿದ್ಯಾನಿಲಯ ಮಾಡಿದ್ದೀನಿ ಅಂದ್ಬಿಟ್ಟು ಓದ ಪುಟ ಬಂದ ಪುಟ ಓದ್ ಕಡೆ ಎಲ್ಲ ಗುಂಡಾಡಿ ಗುಂಡನ್ ಥರ ಅದನ್ನೇ ಹೇಳಿದ್ರೆ ಜನ ಎಷ್ಟು ಅಂತ ಕೇಳ್ತಾರೆ. ನಿಮ್ಮ ಸಾಧನೆ ಏನು? 1.5 ವರ್ಷದಲ್ಲಿ ನೀವೇನು ತಂದಿದ್ದೀರಾ ಮಂಡ್ಯಗೆ? ಎಷ್ಟು ರೋಡ್ಸ್ ಮಾಡಿಸಿದ್ದೀರಾ? ನಾಗಮಂಗಲದ ಜನತೆ ಋಣನಾರು ತೀರಿಸಿ. ನೀವು ರಾಜ್ಯಕ್ಕಂತೂ ಸಚಿವ ಆಗಲಿಲ್ಲ, ಜಿಲ್ಲೆಗೂ ಉಸ್ತುವಾರಿ ಆಗಲಿಲ್ಲ. ಅಟ್ಲೀಸ್ಟು ನಾಗಮಂಗಲದ ಜನತೆಗಾದ್ರೂ ಗೆಲ್ಸಿರೋ ಇದಕ್ಕೆ 4,000 ಅಧಿಕ ಮತಗಳಿಗೆ ಇಂದ ಗೆಲ್ಸಿರೋ ಅಂಥ ಜನಕ್ಕಾರು ಕೆಲಸ ಮಾಡಿ. ಹೌದಪ್ಪ, ನಾವು ಪೂರ್ಣ ಪ್ರಮಾಣದ CM ಆಗಲಿಲ್ಲ. ಹೌದಪ್ಪ, ನಾವು ಪೂರ್ಣ ಪ್ರಮಾಣದ CM ಆಗಲಿಲ್ಲ ಚಲುವರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ. ಆದರೂ ನಮ್ಮ ಕುಮಾರಸ್ವಾಮಿ ಅವರು 500ರಿಂದ 800 ಕೋಟಿನ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಇಟ್ಟರು, ಆದರೆ ನಮ್ಮ ಸರ್ಕಾರ ಬಿದ್ದೋಯ್ತು. ಆದರೂ ನಾವು ಪೂರ್ಣ ಪ್ರಮಾಣದ CM ಆಗಲಿಲ್ಲ. ನೀವು ಪೂರ್ಣ ಪ್ರಮಾಣದ ಮಂತ್ರಿ ಆಗಿದ್ದೀರಲ್ಲ, ಅಲ್ಲ ನಿಮ್ಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಅದು ಅಧ್ಯಕ್ಷ DK ಶಿವಕುಮಾರ್ ಬೆಂಬಲಿಗರಾಗಿದ್ದಾರೆ. ನಿಮ್ದೇನು ನಡೀತಾನೂ ಇಲ್ಲ, ನಮಗೆ ಗೊತ್ತು. ಆದರೂ ನಾವು ಪೂರ್ಣ ಪ್ರಮಾಣದ
ಮುಖ್ಯಮಂತ್ರಿ ಆಗಿಲ್ಲ. ನೀವು ಪೂರ್ಣ ಪ್ರಮಾಣದ ಮಂತ್ರಿ, ಕೃಷಿ ಸಚಿವ, ಉಸ್ತುವಾರಿ ಸಚಿವ ಅಲಿಯಾಸ್ ಉಸ್ತುವಾರಿ ಸಚಿವ ಅಲಿಯಾಸ್ ಕೃಷಿ ಸಚಿವ ಆಗಿದ್ದೀರಲ್ಲ ಕರ್ನಾಟಕ ಸರ್ಕಾರಕ್ಕೆ. ನೀವು ನಿಮಗೆ ದಮ್ಮು ತಾಕತ್ತಿದ್ರೆ 1,000 ಕೋಟಿನ ಅನುದಾನನ ಈ ಬಜೆಟಲ್ಲಿ ನಮ್ಮ ಲೆಕ್ಕದ ರಾಮಯ್ಯನವ್ರ ಕೈಲಿ ನೀವು ಮಾಡಿಸಿ. ನಿಮ್ಮ ಲೆಕ್ಕದ ರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಆಗಿದ್ದಾರಲ್ಲ, ಆದರೂ ನಾವು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಿಲ್ಲ. ಚಲುವರಾಯಸ್ವಾಮಿಯವರೇ, ಮನುಷ್ಯ ಎಷ್ಟು ದಿನ ಬದುಕ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆಯಿತಾ? ಬದುಕಿದಾಗ ಏನು ಮಾಡ್ದ ಅನ್ನೋದು ಮುಖ್ಯ. ಅದೇ ರೀತಿ ಕುಮಾರಸ್ವಾಮಿ 1 ದಿನನಾರು ಸಿ ಎಮ್ ಆಗಿರಲಿ, 10 ದಿನನಾರು ಸಿ ಎಮ್ ಆಗಿರಲಿ, ಅವ್ರು ಏನು ಮಾಡಿದ್ರು ಅನ್ನೋದು ಮುಖ್ಯ. ಇಡೀ ಇತಿಹಾಸದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದು ಯಾರಪ್ಪ? ಸಾಲ ಮನ್ನಾ ಮಾಡಿದ್ದು ಯಾರು? ಯಾರು ಅವರು ಪ್ರಣಾಳಿಕೆಯಲ್ಲಿದ್ದ ಲಾಟ್ರಿ ನಿಷೇಧ ಮಾಡಿದ್ಯಾರು? ಸಾರಾಯಿ ನಿಷೇಧ ಮಾಡಿದ್ಯಾರು? ಆದರೂ ನಾವು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಿಲ್ಲ. ಚಲುವರಾಯಸ್ವಾಮಿ ಅಲಿಯಾಸ್ ದುರಾಂಕಾರಿ ಸ್ವಾಮಿಗಳೇ, 2ನೇ ಬಾರಿಗೆ 8,000 ಕೋಟಿ ನಾವು ದುಡ್ಡಿಟ್ವಲ್ಲ. ನೀವು BJP ಅವ್ರಿಗೆ ಚಟಿ ದೋಸ್ತಾಗಿದ್ರಲ್ಲ, ಯಡಿಯೂರಪ್ಪ ಅವ್ರನ್ನ ನಿಮ್ಮನ್ನ ಕರೆದಿದ್ರಲ್ಲ, ಡೆಪ್ಟಿ CM ಬಂದ್ಬಿಡಪ್ಪ, ಅವರು ಪಾಪ JDSನ ಮುಳುಗ್ಸೋಕ್ಕೆ ಒಂದು ಟೈಮಲ್ಲಿ ಪ್ರಯತ್ನ ಪಟ್ಟಿದ್ರು, ಇರಲಿ ಇವತ್ತು ಜೊತೆಲಿದ್ದೀವಿ. ಆವಾಗ ನೀವು ಹೇಳ್ಬಿಟ್ಟು ಅದನ್ನ ತಡೆ ಹಿಡಿದು ನಿಲ್ಲಿಸ್ರಿ ಚಲುವರಾಯಸ್ವಾಮಿ ಅವರೇ. ಆದರೂ ನಾವು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಿಲ್ಲ. ಅಪರೂಪಕ್ಕೆ ಒಂದೊಂದ್ಸಲ ಮಂತ್ರಿ ಆಗಿದ್ದೀರಾ. ದಿಸ್ ಇಸ್ ದ ಲಾಸ್ಟ್ ಟೈಮ್ ನೀವು ಗೆಲ್ಲೋದು. ಬರೆದು ಇಟ್ಕೊಬಿಡಿ, ಜನ ಕಾಯ್ತಾ ಇದ್ದೀವಿ. ನೀವು ZPTPಗೆ ಬನ್ನಿ, ನೀವು ಅಲ್ಲೂ ಬರೋದಿಲ್ಲ, ಮುಖ ಇಲ್ಲ. ನೀವೇನು ಮಾಡ್ತೀರಾ? ಮೀಸಲಾತಿ ಅನೌನ್ಸ್ ಮಾಡ್ತೀರಾ, ಯಾವನ ಕೈಲೋ ಅದನ್ನು ಕೋರ್ಟ್ಗೆ ಹಾಕಿಸ್ತೀರಾ, ಮತ್ತೆ ಸ್ಟೇ ತರಿಸ್ತೀರಾ. ಇದೇ ಹಣೆ ಬರೆದು ಇಟ್ಕೊಬಿಡಿ. ನಿಮಗೆ ದಮ್ಮು ತಾಕತ್ತಿದ್ರೆ ನೀವು ಬನ್ನಿ, ಮುಂದಿನ ಎಲೆಕ್ಷನಲ್ಲಿ ನಾವು ನಿಮಗೆ ಠೇವಣಿನ ಕಳಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದರೆ ಜನ ನಿಮಗೆ ಆಶೀರ್ವಾದ ಮಾಡಿದ್ರೆ ನಾವೇನು ಮಾಡೋದಕ್ಕೆ ಆಗಲ್ಲ. ನೋಡೋಣ. ಇಷ್ಟೊಂದು ಮಾತಾಡ್ತಿದ್ದೀರಲ್ಲ ಚಲುವರಾಯಸ್ವಾಮಿ ಅವರೇ, ನಾವು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಆಗಲಿಲ್ಲ. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ.